ಮೇನ್ ಮೊದಲು ಇಡ ಮೂಲಕ 6 ಕೋಟಿ ಕೋಟಿ ಧನ್ಯವಾದಗಳು ಅಣ್ಣಗಳಿಗೆ. ಈ ತರ ಆಕ್ಟಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಲ್ಲ, ಏನಾದ್ರು ಅಪ್ರೋಚ್ ಆಗಿದ್ರೆ ಎಲ್ಲಾದ್ರೂ ಆಡಿಷನ್ಗಾಗ್ಲಿ? ಎಲ್ಲಿ ಹೋಗಕ್ ಆಗಲ್ಲ. EMI ಒಳ್ಳೆ ನನ್ನ ನಂಬಿಕೆನೂ ಉಳಿಸ್ಕೊಳ್ಳಿ, ಅವನ ನಂಬಿಕೆನೂ ಅವನು ಉಳಿಸ್ಕೊತಾನಂದ್ರೆ ಅವನಿಗೆ ಹೆಣ್ ಸಿಗೋದು ತುಂಬಾ ಕಷ್ಟ ಇದೆ. ಹೌದಣ್ಣ. ಡ್ರೈವರ್ಸ್ ಇನ್ನಿದ್ದು ಕಷ್ಟ. ಅಲ್ಲಣ್ಣ, ಡ್ರೈವರ್ಗಳಿಗೆ ನಾನು ಇದು ಮಾತಾಡ್ಬೇಕು ಅನ್ನಕತ್ತೀನಿ. ಡ್ರೈವರ್ಗಳಿಗೆ ಯಾಕೆ ಏನ್ ಕೊಡಲ್ಲ ಅಂತಾರಣ್ಣ? ಪ್ರತಿಯೊಂದಕ್ಕೂ ಡ್ರೈವರ್ ಇಲ್ದ್ರೆ ಏನೈತಣ್ಣ, ಒಂದು ಏನೋ ಎಮರ್ಜೆನ್ಸಿ ಕೇಸ್ ಬಂದ್ರು, ಹಾಸ್ಪಿಟಲ್ ಅಥವಾ ಏನೋ ಬಂದ್ರು ಆಂಬುಲೆನ್ಸ್ ಡ್ರೈವರ್ ಬೇಕಾ, ಎಲ್ಲಿ ಅರ್ಜೆಂಟ್ ಹೋಗ್ಬೇಕಾಗಿತ್ತು, ಕಂಪ್ನಿ ಕೆಲಸ ಏನೋ ಕ್ಯಾಬ್ ಡ್ರೈವರ್, ಆಟೋ ಡ್ರೈವರ್ ಬೇಕಾ, ಸುಮಾರು ಕೆಲ್ಸಕ್ಕೆ ಡ್ರೈವರ್ಗಳು ಬೇಕು. ಹೆಣ್ಣು ಕೊಡಕ್ಕೆ ಯಾಕೆ ಬೇಡ? ಎಲ್ಲಾರ್ಗಿ ನಾನು ಕೇಳ್ತೀನಿ, ಎಲ್ಲಾರಿಗೂ ಒಂದ್ ಹೇಳುದ, ಪ್ರತಿಯೊಂದಕ್ಕೂ ನಿಮಗ್ ಡ್ರೈವರ್ ಬೇಕಾ? ಎಮರ್ಜೆನ್ಸಿ ಡ್ರೈವರ್ ಇಲ್ದ ಏನೂ ಇಲ್ಲ. ಆದ್ರೆ ಹೆಣ್ಣು ಕೊಡಾಕ್ ಯಾಕೆ ನೀವ್ ಹಿಂದ್ ಹೋಗ್ತೀರಿ? ತನ್ನ ಇದಕ್ಕ ಜೀವ ಇಲ್ಲಾಂದ್ರು ಇದಕ್ ಜೀವದಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾರ ತನ್ನ ಗಾಡಿನ ಡ್ರೈವರ್ಗಳು. ಮತ್ತ ಆ ಹುಡುಗಿನ ಯಾವ ರೀತಿ ನೋಡ್ಕೊತಿರ್ಬೇಕು ಸ್ವಲ್ಪ ಯೋಚನೆ ಮಾಡ್ರಿ. ಆದಷ್ಟು ಡ್ರೈವರ್ಗಳಿಗೆ ಹೆಣ್ಣು ಕೊಡಾಕ್ ನೋಡ್ರಿ ಅಂತ ಇಷ್ಟ ನಾನು ಕೇಳ್ಕೊತೇನ್ರಿ. ನಿಮ್ಗೆ ಬಾಳ ಬಂಗಾರ ಆಗತ್ತೆ ಹೆಣ್ಣು ಕೊಟ್ಟವ್ರ ಇಷ್ಟ. ಈ ಡ್ರೈವಿಂಗ್ ಲೈಫ್ ಅಲ್ಲಿ ಮುಂದೆ ನಿಮ್ ಗುರಿ ಏನು? ಗುರಿಯನ ನಾನ್ 4 ಮಂದಿ ನಾನು ಗುರ್ತಾ ಹಿಡಿಬೇಕಂದ್ರೆ ಡ್ರೈವರ್ಗಳಿಂದ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ವಿಡಿಯೋ ಮಾಡಿ ಇವಾಗ ನೀವು ಬಂದಿರೋದೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ನೋಡಿ ನನ್ ಬೆಳೆಸಿದವ್ರು ಯಾರು? ಜಾಸ್ತಿ ಜನ ಡ್ರೈವರ್ಗಳು. ಒಂದ್ 34,000 ಜನ ಫಾಲೋವರ್ಸ್ ಅವ್ರ. ಅದ್ರಾಗ 20,000 ಡ್ರೈವರ್ಗಳೇ ಇರ್ಬೇಕು. ಮೇನ್ ಮೊದಲು ಇಡ ಮೂಲಕ 6 ಕೋಟಿ ಕೋಟಿ ಧನ್ಯವಾದಗಳು ಅಣ್ಣಗಳಿಗೆ. ಯಾಕಂದ್ರ ಅವರಿಂದ ಬಂದೇನ್ರಿ. ಮುಂದ ಇವಾಗ ಆರ್ಕೆಸ್ಟ್ರಾದಾಗ ಭೂಮಿಕಾ ಮೇಲೆ ಅವರು ಕರ್ದಾರ್ರಿ. ಒಂದ್ ಸ್ಟೇಜ್ ಪವರ್ ಸಿಕ್ಕಂಗ ಆಗತ್ತ, ಇವರಿಂದ ಸ್ಟೇಜ್ ಸಿಕ್ಕಂಗ ಆಗತ್ರಿ ಎಲ್ಲಾ ಫಾಲೋವರ್ಸ್ ಗಳಿಂದ. ಅದಕ್ಕೆ ಮುಂದ ನಾ ಹಿಂಗ ಸಿಂಗಿಂಗ್ ಮಾಡ್ಬೇಕು, ಕಾಮಿಡಿ ಆಡಿಷನ್ ಕೊಡ್ಬೇಕು, ಹಿಂಗ ಐತನ ನೋಡೋಣ. ಇಲ್ಲಿ ಬರ್ದಿತ್ತಂದ್ರ ಡ್ರೈವಿಂಗ್ ಮಾತ್ರ ಬಿಡಲ್ಲ. ಅಂದ್ರೆ ಡ್ರೈವಿಂಗ್ ಮಾಡ್ಕೊಳ್ತೇವೆ ಇವೆಲ್ಲ ಮಾಡ್ತೀವಿ. ಆಮೇಲೆ ಇನ್ನೊಂದು, ಈ ತರ ಆಕ್ಟಿಂಗ್ ಮಾಡ್ತೀರಾ, ಸಿಂಗಿಂಗ್ ಮಾಡ್ತೀರಲ್ಲ, ಏನಾದ್ರು ಅಪ್ರೋಚ್ ಆಗಿದ್ರೆ ಎಲ್ಲಾದ್ರು ಆಡಿಷನ್ಗಾಗ್ಲಿ? ಇಲ್ಲಣ್ಣ, ಆಡಿಷನ್ ಕೊಟ್ಟಿಲ್ಲ ಅಣ್ಣ. ಯಾಕಂದ್ರೆ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಅಣ್ಣ ಇದು ಕಟ್ ಆಗಿ ಬಿಡುತ್ತಣ್ಣ, ಎಲ್ಲಿ ಹೋಗಕ್ ಆಗಲ್ಲ. EMI ಕಮಿಟ್ಮೆಂಟ್ ಅದು ಇದು ಇರ್ತಾವಣ್ಣ, ಅದಕ್ಕೆ ಎಲ್ಲಿ ಹೋಗಕ್ ಆಗಲ್ಲ. ಆದ್ರೆ ಒಂದೊಂದ್ ಸಾರಿ ಅಂತ ಚಾನ್ಸ್ ಸಿಕ್ಕ್ರೆ ಹೋಗ್ಲೇಬೇಕಣ್ಣ. ಹೋಗ್ತೀನಿ ಅಣ್ಣ ಚಾನ್ಸ್ ಬಂದು. ಇವಾಗ ನೀವು ಒಂದ್ ಚಾನ್ಸ್ ಬಂತು, ಏನಾದ್ರು ಸಿಂಗಿಂಗ್ ಆಪರ್ಚುನಿಟಿ ಇಲ್ಲಾಂದ್ರೆ ಕಾಮಿಡಿ ಏನಾದ್ರು ಒಂದು ಬಂತು, ಅವಾಗ ಅಲ್ಲಿ ಟೈಮ್ ಕೊಡ್ತೀರಿ, ಇಲ್ಲಿ ಟೈಮ್ ಕೊಡ್ತೀರಿ? ಯಾಕಂದ್ರೆ ನೀವು ಡ್ರೈವಿಂಗ್ ಲವರ್ಸ್ ಅಲ್ಲ, ಅದಕ್ಕೆ ಇಲ್ಲಣ್ಣ, ನಾನು ಜಾಸ್ತಿ ಡ್ರೈವಿಂಗ್ ಕೊಡ್ತೀನಿ. ಅದೇನು ಕಂಟಿನ್ಯೂ ಇರಲ್ಲ. ಅಲ್ಲಿ ಟೈಮ್ ಕೊಡ್ಬೇಕು, ನಾನು ಇಲ್ಲಿ ಟೈಮ್ ಕೊಡ್ಬೇಕು. ಆ ಥರಲ್ಲೇ ನಾನು ಮುಂದುವರೆದ್ರೆ ನನ್ನ ಗಾಡಿನ ಒಳ್ಳೆ ನನ್ನ ನಂಬಿಕೆನೂ ಉಳಿಸ್ಕೊಳ್ಳಿ, ಅವನ ನಂಬಿಕೆನೂ ಅವನು ಉಳಿಸ್ಕೊತಾನಂದ್ರೆ ಅವ್ನಿಗೆ ನಾನು ಗಾಡಿ ಕೊಡ್ತೀನಿ ಲೀಸ್ಗೆ ಹಿಂಗಾರಿ ಕೊಡ್ತೀನಿ. ಆಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಆದ ಕೆಲಸ ಇಲ್ದಾಗ ಡ್ರೈವಿಂಗ್ ಜಾಯ್ನ್ ಆಗ್ತೀನಿ. ಆಮೇಲೆ ಇವಾಗ ಡ್ರೈವಿಂಗ್ ಫೀಲ್ಡಿಗೆ ಬಂದ್ರೆ ತುಂಬಾ ಜನ ರೆಂಟಲ್ ಕಾರ್ ಎಲ್ಲ ತಗೊಂಡು ಓಡಿಸ್ತಾ ಇರ್ತಾರೆ, ಸರಿನಾ? ಆ ರೆಂಟಲ್ ಕಾರ್ ತಗೊಂಡು ಇವಾಗ ಮಾಮೂಲಾಗಿ ಓನ್ ಕಾರ್ ಇಕ್ಕೊಂಡೆ ಬಿಸ್ನೆಸ್ ಆಗಲ್ಲ ಅಂತ ನಾನು ಕೇಳ್ಪಟ್ಟೆ. ರೆಂಟಲ್ ಕಾರ್ ತಗೊಂಡು ಓಡಿಸ್ತಾರಲ್ಲ ಅವ್ರೆಲ್ಲ ಹೆಂಗ್ ಬಿಸ್ನೆಸ್ ಎಲ್ಲ ಹೆಂಗೆ? ಕಷ್ಟ ಅಣ್ಣ. ಇವಾಗ ಸ್ಟಾರ್ಟಿಂಗ್ ಎಂತವ್ರು ಮಾಡ್ಬೇಕಂದ್ರೆ ಏನು ನಾಲೆಜ್ ಇರಲ್ಲ ಅಲ್ವಾ, ಏನು ಬೆಂಗಳೂರು ಬಗ್ಗೆ ನಾಲೆಜ್ ಇರಲ್ಲ ಅಂತವ್ರು ಬಂದ್ಬಿಟ್ಟು ರೆಂಟಲ್ ತಗೊಂಡು ಮಾಡ್ತಾರಣ್ಣ. 1-2-3 ತಿಂಗಳ ನಮ್ಗೆ ಸೂಟ್ ಆಗುತ್ತೋ ಇಲ್ಲೋ, ಇಲ್ಲಿ ವರ್ಕೌಟ್ ಆಗುತ್ತೋ ಇಲ್ಲೋ ಅಂತ ತಿಳ್ಕೊಂಡು ಅವ್ರಿಗೆ ಆಮೇಲೆ ಸ್ವಂತ ಮಾಡ್ತಾರಣ್ಣ. ಅಂತವ್ರಿಗೆ ರೆಂಟ್ ತಗೊಂಡು ಒಳ್ಳೆ ಯೂಜಿ. ಅಲ್ಲ, ಹೆಂಗಿರುತ್ತೆ ರೆಂಟಲ್ ಅಂದ್ರೆ ಪರ್ ಡೇ? ನಾನು ಹೊಡೆದಿದ್ದೆ ನನ್ನ ಮುಂಚೆ. ಅದೇ ನೀವು 30% ಅಂತ ಹೊಡೆದಿದ್ದೀನಿ. ಎಷ್ಟು 900 ಮಾಡಿದ್ರೆ ನನಗೆ 300, 1000 ಮಾಡಿದ್ರೆ 300. ಅದೇ 30% ನಿಮ್ಗೆ, 70% ಓನರ್ಗೆ. ಅದೇ ಈ ಫ್ಯೂಯಲ್ ಆಮೇಲೆ 3000 ಮಾಡಿದ್ರೆ 1000 ಡ್ರೈವರ್ಗೆ, 1000 ಖರ್ಚು, 1000 ಓನರ್, ಹಂಗೆ ಇಷ್ಟೇ. ಅದೇ ನಾವೇ ಸ್ವಂತ ಮಾಡ್ಕೊಂಡ್ರೆ ಎಲ್ಲಾ ಕಷ್ಟ ಐತಣ್ಣ ಇವಾಗ ಸ್ವಂತ ಮಾಡ್ಕೋದು. ಅಷ್ಟೇ ಅಣ್ಣ, ಬಿಸ್ನೆಸ್ ಇಲ್ಲ ಅಂತ ಹೇಳ್ತೀರಾ? ಇಲ್ಲ ಅಣ್ಣ. ಇವಾಗ ಹೊಸ್ದಾಗಿ ಬರೋಂತಾರ್ಗೆ ಯಾರಿಗಾದ್ರೂ ಏನ್ ಹೇಳಕ್ ಇಷ್ಟಪಡ್ತೀನಿ ನಾವು? ಗಾಡಿ ತಗೋರ್ಗೆ ಏನ್ ಹೇಳಕ್ ಇಷ್ಟಪಡ್ತಾನಂದ, ನಿಮಗ್ ಅನುಭವ ಇತ್ತಂದ್ರ ಅನ್ನಾಗೋಡ್ರಿ ಗಾಡಿ ತಗೋರಿ. ಅನುಭವ ಇಲ್ಲದ ಯಾವ್ದಕ್ಕೂ ಕೈ ಹಾಕಕ್ ಹೋಗ್ಬೇಡ್ರಿ. ಈಗ ಮೊದಲು ಹೇಳ್ದಂಗ ಹೊರಗಿನ ರಾಜ್ಯದವ್ರ ಹೆಚ್ಚಾಗ್ಯಾರ, ಗಾಡಿಗಳು ತುಂಬಾ ಸಿಕ್ಕಾಪಟ್ಟೆ ಆಗ್ಬಿಟ್ಟಾವ. ಅದಕ್ಕಾಗಿ ಹೇಳುದ್ರಿ, ಅನುಭವ ತಗೋರಿ. ಗಾಡಿ ಮಾಡೋರಿದ್ರು 3 ತಿಂಗಳ ಬೇರೆದವ್ರ ಗಾಡಿ ಹೊಡೆದ ನಿಮ್ಗೆ ಸೂಟ್ ಆಗುತ್ತಿಲ್ಲ, ನಿದ್ದೆ ಆಗಿರ್ಲಿ, ಊಟ ಆಗಿರ್ಲಿ, ವಗೇರೆ ಏನೋ ಅಂತ ಬೆಂಗಳೂರದಾಗ ಸೆಟ್ ಆಗ್ತಾನ ಅನ್ನೋದಿತ್ತಂದ್ರ ಹೊಸ ಗಾಡಿ ಕೈ ಹಾಕಿರಿ. ಡೈರೆಕ್ಟ್ ಹೊಸ ಗಾಡಿ ಕೈ ಹಾಕಿ ನೀವು ತಗೋತಾನಂದ್ರ ಆಗಲ್ಲ. ಮತ್ತೆ ಈಗಿನ ರೇಟ್ಗಳು ತುಂಬಾ ಕಡಿಮೆ ಅದಾವ್ರಿ. ಅವ್ರ ಅನ್ನಗಳು ದುಡಿತಾರೆ, ಯಾಕಂದ್ರ ಅವ್ರ ಸ್ಟಾರ್ ರೇಟಿಂಗ್ ಚಲೋ ಇರುತ್ತ, ಆಮೇಲೆ ಇಲ್ಲಿದ ಎಲ್ಲಾ ಅನುಭವ ಇರುತ್ತ ಅಂತವ್ರು ನಡೀತ. ಒಮ್ಮೆ ಕೈ ಹಾಕೋರು ವಿಚಾರ ಮಾಡಿ ಕೈ ಹಾಕ್ರಿ ಗಾಡಿ ತಗೋಕ್ ಎಷ್ಟ. ಆಮೇಲೆ ಇವಾಗ ನೀವು ಹೇಳಿ ಹೊರಗಡೆ ರಾಜ್ಯದಿಂದ ಬಂದಿರ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಈ ಊಬರ್ ಫ್ಲೀಟು ಅವೆಲ್ಲ ಜಾಸ್ತಿ ಓಡಿಸ್ತಾರಲ್ಲ ಅವರೆಲ್ಲ,
ಹೌದಣ್ಣ ಅವ್ರು ಬಂದ್ಬಿಟ್ಟು ಸತ್ಯಾನ ಸಿಡಿಸ್ಬಿಟ್ಟಾರ. ಹೆಂಗೆ ಬಿಸ್ನೆಸ್ ಕಮ್ಮಿ ಆಗಿ ಅವ್ರದ್ದು ಒಂದು ಕಾರಣ ಅಂತ ಹೇಳ್ತೀರಾ? ಹೌದಣ್ಣ ಈಗ ಬಿಸ್ನೆಸ್ ಹೆಂಗ್ ಆಗ್ಬಿಟ್ಟೈತೆ ಅಂದ್ರಣ್ಣ ತುಂಬಾ ಸಿಕ್ಕಾಪಟ್ಟೆ ಗಾಡಿ ಕಂಪ್ನಿ ಅನ್ಕೊಂಡ್ ಅವ್ರಿಗೆ ಡ್ಯೂಟಿ ಕೊಡ್ತಾರಣ್ಣ. ಸಿಕ್ಕಾಪಟ್ಟೆ ಗಾಡಿ ಆಗ್ಬಿಟ್ಟಾವ. ಡ್ಯೂಟಿ ಮಾಡ್ರಿ ಬಿಡ್ರಿ ನಾವ್ ರೇಟಿಂಗ್ ಕೊಡ್ತಾನಂತ ಅವ್ರ ಯಾರು ಆಗ್ಲಣ್ಣ. ಇವಾಗ ಡ್ರೈವರ್ ಹೊಂದಾಣಿಕೆ ಇಲ್ಲಣ್ಣ. ಇವಾಗ ಕರೆಕ್ಟ್ ರೇಟ್ ಗೌರ್ಮೆಂಟ್ ಪ್ರಕಾರ ಒಂದು ಕಿಲೋಮೀಟರ್ಗೆ 24 ರೂಪಾಯಿ ಕೊಡ್ಬೇಕಣ್ಣ. ನೆಮ್ಮದಿಯಾಗಿರ್ತಾರ ಎಲ್ಲಾರು. ಹೌದು, ಇವ್ರ ಹಂಗ್ ಕೊಡಲ್ಲಲ್ಲ ಅಣ್ಣ. ಎಷ್ಟು ಕೊಡ್ತಾರೆ ರೇಟಿಂಗ್? ಇವ್ರ ರೇಟ ಕೇಳಕ್ ಹೋಗ್ಬೇಡಣ್ಣ. ಇವಾಗ ನಿಮ್ ವಿಡಿಯೋ ನೋಡಕತ್ತಿರ್ತಾರಲ್ಲ ಅವ್ರ ಹಣ್ಣುಗಳು ಹೇಳ್ತಾರ ರೇಟ್ ಬಗ್ಗೆ. ಒಂದೊಂದ್ ಟೈಮ್ದಾಗ ಒಂದೊಂದ್ ರೇಟ್ ಕೊಡ್ತಾನಣ್ಣ. ಒಮ್ಮೊಮ್ಮೆ 7, 8, 9, 10 ರೂಪಾಯಿ ಕೊಡ್ತಾನು. ಒಮ್ಮೊಮ್ಮೆ 20, 24 ಕೊಡ್ತಾನು. ಪೀಕ್ ಅವರ್ ಅಲ್ಲಿ ಮಾತ್ರ ಒಂದ್ ಸ್ವಲ್ಪ ಚೆನ್ನಾಗ್ ಕೊಡ್ತಾನೆ. ಅದು ಒಂದು ಡ್ರಾಪ್ ಮಾಡೋಷ್ಟ್ರಲ್ಲಿ ಪೀಕ್ ಅವರ್ ಟೈಮ್ ಮುಗ್ದೋಗುತ್ತೆ. ಮತ್ತೆ ಒಯ್ಕೊ ಬಡ್ಕ ಚಲೋ ಬಿಸ್ಲ ಆಗ್ಬಿಡ್ತಾನೆ. ಓಕೆ, ಆಮೇಲೆ ನಿಮ್ಗೆ ಬೆಸ್ಟ್ ಯಾಪ್ ಅಂದ್ರೆ ಯಾವ್ದು? ಅಂದ್ರೆ ಅಗ್ರಿಗೇಟರ್ ಕಂಪ್ನಿಲೇ ಕೆಲಸ. ನೀವು ಕಾರ್ ಅಂದ್ರೆ ಅಗ್ರಿಗೇಟರ್ ಕಂಪ್ನಿಲೇ ಕೆಲಸ ಮಾಡ್ಬೋದು. ಇಲ್ಲ ಏನೋ ಪರ್ಸನಲ್ ಟ್ರಿಪ್ ಬಂದ್ರೆ ಎಲ್ಲ ಆಚೆ ಹೋಗೋದು ಹಂಗೆಲ್ಲ ಮಾಡ್ಬೋದು. ಪರ್ಸನಲ್ ಬಂದ್ರೆ ಖುಷಿ. ಅದು ಹೋಳಿಗೆ ತಿಂದಂಗಣ ಅದು. ಹೌದಣ್ಣ, ಹೋಳಿಗೆ ತುಪ್ಪ ತಿಂದಂಗೆ. ಪರ್ಸನಲ್ ಅಂದ್ರೆ ಹೆಂಗಿರುತ್ತಣ, ಏನ್ ಕಿರಿಕಿರಿ ಇಲ್ಲ. ನಾವ್ ಹೆಂಗ್ ಮಾತಾಡ್ತೀವಿ ರೇಟ ನಮ್ದು ನಾವು ಓಣ ಎಷ್ಟು ನಾವ್ ರೇಟ್ ಹೇಳಿ ಅದು ಉಳಿತಾನ. ಏನ್ ಕಮಿಷನ್ ಹೋಗಲ್ಲ ಏನಿಲ್ಲ, ನಮ್ಗೆ ಬರುತ್ತೆ. ಅದ್ರ ಪರ್ಸನಲ್ ಸಿಗ್ಬೇಕಲ್ಲ ಅಣ್ಣ ಬೆಂಗಳೂರಲ್ಲಿ. ತುಂಬಾ ಟ್ರಾವೆಲ್ಸ್ ಆಗೋಗ್ಬಿಡು. ಅದಕ್ಕೆ ಇವಾಗ ನೀವು ಹೇಳಿರಿ ಅಗ್ರಿಗೇಟರ್ ಕಂಪ್ನಿ ಕೆಲಸ ಮಾಡಿದೆ, ಯಾವ ಆ್ಯಪ್ ಬೆಟರ್? ಆ್ಯಪ್ ಅಣ್ಣ ಬೆಟರ್ ಯಾವ್ದಂದ್ರೆ ಇವಾಗ ಈ ಓಲಾ ಇದಾವಲ್ಲ, ಇದ್ರೊಳಗೆ ಮುಂಚಿಂದ ಸ್ಟಾರ್ ರೇಟಿಂಗು ಚೆನ್ನಾಗಿರ್ಬೇಕು. ಇವ್ ಕೆಲವೊಂದು ಕಸ್ಟಮರ್ಗಳು ಏನ್ ಮಾಡ್ತಾರ ಗೊತ್ತಾನ, ಇವು ಏನೋ ಕಂಪ್ಲೇಂಟ್ ಸುಮ್ನೆ ಕಂಪ್ಲೇಂಟ್ ಆಗ್ಬಿಡ್ತಾರೆ. ಅದು ಓಲಾ ಉಬರ್ದವ್ರು ಅರ್ಥ ಮಾಡ್ಕೋಬೇಕು. ಡ್ರೈವರ್ಗಳು ಈ ತರ ಕಂಪ್ಲೇಂಟ್ ಎಲ್ಲ ಎಕ್ಸೆಪ್ಟ್ ಮಾಡ್ಕೊಂಡು ಸ್ಟಾರ್ ರೇಟಿಂಗ್ ಕಡಿಮೆ ಮಾಡಬಾರ್ದು. ಅವ್ರದ್ದು ಅರ್ಥ ಮಾಡ್ಕೋ. ಯಾಕೆ ನಾವು ಡ್ರೈವರ್ಗಳು ತಾಸು ಗಟ್ಲೆ ವೇಟ್ ಮಾಡ್ತೀವಿ. ಅವ್ರ ಹತ್ರ ಹೋಗಿ ಲೊಕೇಶನ್ ಹತ್ರ ಇವಾಗ ಒಂದು ಯಾವ್ದೋ ಬುಕಿಂಗ್ ಬಂದಿರುತ್ತೆ, ಹೋಗ್ತೀವಿ 1 hour, 1/2 hour ನಾವು ವೇಟ್ ಮಾಡ್ತೀವಿ. ಅದನ್ನು ಕಂಪ್ಲೇಂಟ್ ಆಗ್ತಾರೆ. ಯಾಕೆ ನಾವು ಬಂದು ಬೇಗ ನಿಂತ್ಕೋಬಹುದು, ಅವ್ರಾದ್ರೆ ಬರೋಕ್ ಲೇಟ್ ಆದ್ರೆ ಅದಕ್ಕೆ ನಾವೇನು ಕೇಳಂಗಿಲ್ಲ. ಅದೇನೋ 5 ನಿಮಿಷವರೆಗೂ ವೆಯ್ಟ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಬೋದು ಅಂತ ಒಂದು ಆಪ್ಷನ್ ಬರುತ್ತೆ. ಏನಿಲ್ಲ ಅಣ್ಣ, ಎಲ್ಲ ಇವಾಗ ಕಸ್ಟಮರ್ಗಳೇ ನಿಜ ಅಂತ ಹೇಳ್ಬಿಡ್ತಾರೆ. ಇವಾಗ ತುಂಬಾ ಜನ ಹೋಗ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ. ಅದಕ್ಕೆ ಫೀಸ್ ಅಂತ ಏನೋ ಬರುತ್ತೆ ನಿಮ್ಗೆ? ಕ್ಯಾನ್ಸಲ್ ಏನೇನ 10 ರೂಪಾಯಿ 20 ರೂಪಾಯಿ ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರುತ್ತೆ. ಹೌದಾ? ಅದೇ ಆತರ ನಾವು ಹೋಗಿರ್ತೀವಲ್ಲ ಅಣ್ಣ, 3-4 ಕಿಲೋಮೀಟರ್ 2 ಕಿಲೋಮೀಟರ್ ಈ ತರ ನಾವು ಹೋಗಿರ್ತೀವಿ. ಅದಕ್ಕೇನು ಇಷ್ಟು 20-30 ರೂಪಾಯಿ ಕೊಟ್ರೆ ಆಗ್ಬಿಡುತ್ತಾ? ಅದೇ ಅಲ್ಲ, ಆತರ ಮಾಡಿದಾಗ ರೇಟಿಂಗ್ ಎಲ್ಲ ಕಮ್ಮಿ ಆಗುತ್ತೆ, ನಿಮ್ಗೆ ಕ್ಯಾನ್ಸಲೇಷನ್ ಜಾಸ್ತಿ ಅದು ಅಂತ ಹೇಳ್ಬಿಟ್ಟು ನಾನು ಕೇಳ್ಪಟ್ಟೆ. ಎಷ್ಟವರೆಗೂ ನಿಜ ಐತೆ? ಯಾವ್ದನ ಕ್ಯಾನ್ಸಲ್ ಮಾಡಿದ್ರೆ ಸ್ಟಾರ್ ರೇಟಿಂಗ್ ಕಡಿಮೆ ಆಗ್ಬಿಡ್ತಾನ. ಅದೇನೋಣ ಈ ತರ ಏನಕ್ ಮಾಡ್ತಾರೋ? ಯಾಕೆ ಕಸ್ಟಮರ್ ನಾವು ವೇಟ್ ಮಾಡ್ತೀವಿ, ಅವ್ರಿಗೋಸ್ಕರ ಎಲ್ಲ ನಾವು ದಕ್ಕಸ್ಕೋತೀವಿ. ಇವ್ರ ಡ್ರೈವರ್ಗಳಿಗೋಸ್ಕರ ಅವ್ರು ದಕ್ಕಸ್ಕೋಬೇಕಲ್ಲ. ಅಗ್ರಿಗೇಟರ್ ಆ್ಯಪ್ಗಳೇನೆ ತುಂಬಾ ಕಾರ್ಗಳೆಲ್ಲ ಬಿಟ್ಟಿದ್ದಾರೆ. ಹೊರ ರಾಜ್ಯ ಕರ್ಕೊಂಡು ಡ್ರೈವರ್ ನಿಕ್ಕಿರೋದಾಗಿರ್ಬೋದು, ಕಾರ್ ತಗೊಂಡು ಓನ್ ಡ್ರೈವರ್ ಅವ್ರ ಇಟ್ಕೊಂಡು. ಹೌದಣ್ಣ, ಇವಾಗ ಅವ್ರದ್ದು ತಪ್ಪಾಗಿಬಿಟ್ಟಿದ್ದಾನ. ನಮ್ಮಿಂದ ಫಸ್ಟ್ ಎಲ್ಲ ಹೊಟ್ಟೆ ತುಂಬ್ಕೊಂಡವ್ರೆ. ಇವಾಗ ಇವ್ರಿಂದ ನಮ್ಮಿಂದ ಡ್ರೈವರ್ಗಳಿಂದಾನೇ ಅವ್ರು ದುಡ್ಡು ಮಾಡ್ಕೊಂಡವ್ರೆ. ಇವಾಗ ನಮ್ಮ ಹೊಟ್ಟೆ ಮೇಲೆ ಕಾಲ್ ಕೊಡ್ತಾವ್ರೆ. ಹೆಂಗೆ ಅಂದ್ರೆ ಗಾಡಿ ಮಾಡಿ ಓನ್ ಇಟ್ಕೊಂಡು ಜಾಸ್ತಿ ಅವ್ರದವ್ರೆ ಡ್ಯೂಟಿ ತಗೊಂಡ್ ಬಿಡ್ತಾರೆ. ಯಾಕಂದ್ರೆ ಓನ್ ಐತೆ ಅದು. ಇವಾಗ ಮೊದಲು ಬೆಳೆಸಿದವ್ರನ್ನ ಕೈ ಬಿಟ್ಬಿಟ್ರ ಅವ್ರು. ಇವಾಗ ಅದ್ ಬೇಡನೆ, ಅದ್ ಮಾಡ್ಲೇಬಾರ್ದು ಅವ್ರು. ನಾವ್ ಇದ್ದೀವಲ್ಲ ಅಣ್ಣ, ನಾವು ಎಷ್ಟೋ ಜನ ಮಿಡಲ್ ಕ್ಲಾಸ್ ಹುಡುಗರು ಅಥವಾ ಕಾರ್ ಇಟ್ಕೊಂಡವ್ರು ಇವಾಗ ಡ್ಯೂಟಿ ಇಲ್ಲ ಅಂತ ಸಾಯ್ತವ್ರೆ. ಹೌದು. ಇವ್ರ ಯಾರಿಂದ ಅವ್ರು ಈ ತರ ಓನ್ ಕಾರ್ ತಗೊಂಡು ಡ್ರೈವರ್ ಇಟ್ಕೊಂಡು ಈ ತರ ಮಾಡೋರೆ ಡ್ರೈವರ್ಗಳಿಂದ. ಆ ತರ ಮಾಡಬಾರ್ದು ಅಣ್ಣ. ತುಂಬಾ ಎಫರ್ಟ್ ಕಡಿಮೆ ಕೊಡ್ತಾರೆ ಅಣ್ಣ ಇವಾಗ ಡ್ಯೂಟಿ. ಅಲ್ಲ, ಇಷ್ಟೊಂದು ಕಮ್ಮಿಗೆ ಹೊಡಿತೀರಲ್ಲ, ನಿಮ್ಗೆ ಏನ್ ಉಳಿತದಂತ? ಏನು ಉಳಿಯಲ್ಲ ಅಣ್ಣ. ಆದ್ರೆ ಏನ್ ಮಾಡುದು, ಮನೆ ಪರಿಸ್ಥಿತಿ ಅಣ್ಣ. ಎಷ್ಟು ಇದ್ರೂ ಮಾಡ್ಲೇಬೇಕಾಗ ಪರಿಸ್ಥಿತಿ ಬಂದ್ಬಿಡುತ್ತೆ. ಫೈನಲ್ ಆಗಿ ಫಾಲೋವರ್ಸ್ ಏನ್ ಹೇಳಕ್ ಇಷ್ಟ ಬೀಳ್ತೀರಾ? ನನ್ನ ಫಾಲೋವರ್ಸ್ಗಳ ಒಂದ್ ದೇವ್ರ ಇದ್ದಂಗ್ರಿ ನನಗ್. ನನ್ನ ಫಾಲೋವರ್ಸ್ ಬಗ್ಗೆ ಹೇಳ್ಬೇಕಂದ್ರ ಅವ್ರ ನನಗ್ ದೇವ್ರ. ಅವರಿಂದ ನೀವು ಸಿಕ್ಕೇರಿ, 4 ಜನದ ಪ್ರೀತಿ ಸಿಕ್ಕೈತಿ. ಬಂದ್ ಮಾತಾಡ್ತಾರ, ಖುಷಿ ಆಗತ್ತ. ಬರ್ರಿ ಚಾ ಕುಡಿ ನಂತರ ಭಾಳ ನನಗ್ ಖುಷಿ ಆಗತ್ರಿ. ಅದ್ರ ಮುಂದೆ ದುಡ್ಡ ಪಡ್ಡ ಏನ್ ಲೆಕ್ಕಕ್ಕಿರಲ್ರಿ. ಬಟ್ ಇದ ಪ್ರೀತಿ ಒಂದ್ ಕಲಾ ಐತ್ರಿ. ಅದನ್ನ 4 ಜನಗ್ ತೋರ್ಸ್ಬೇಕಾದ್ರೆ ನಿಮ್ ಸಪೋರ್ಟ್ ನನಗ್ ಬಹಳ ಬೇಕಾಗೈತ್ರಿ. ಯಾರೇ ಇರ್ಲಿ, ಒಬ್ಬರ್ತ್ಯಾಗ ಕಲಾ ಇತ್ತಂದ್ರ ಅವ್ರನ್ನ ಬೆಳ್ಸಾಕ ಇಷ್ಟಪಡ್ರಿ. ಸುಮ್ನ ಅಲ್ತು ಪಲ್ತು ವಿಡಿಯೋ ಮಾಡೋರ್ನ, ಎಲ್ಲಿ ಚಡ್ಡಿ ಹಾಕೋನೆ ಮೈ ತೋರ್ಸ್ನೆ ಇಂಥವ್ರನ್ನ ಬಹಳ ಜನ ಬೆಳೆಸ್ತಾರ್ರಿ. ಅದಕ್ಕಿಂತನೂ ಹೆಚ್ಚ ಒಳ್ಳೆ ಕಲಾ ಯಾರ ಕಡೆ ಇರುತ್ತೆ ನೋಡ್ರಿ, ಅವ್ರದ್ದೆಲ್ಲಾರು ನಿಮ್ಮ ಸಪೋರ್ಟ್ ಅವ್ರ ಮೇಲೆ ಇರ್ಲತ್ತ ಹೇಳಕ್ ಇಷ್ಟಪಡ್ತೇನ್ರಿ. ಥ್ಯಾಂಕ್ ಯು ಸೋ ಮಚ್ ಆಲ್. ನಮ್ ದೋಸ್ತ ಒಬ್ಬದನ್ ಕರೀಲ್ರಿ. ಕರೀರಿ. ಬರ್ಲೇ ದೋಸ್ತ, ನಿಂದು ಒಂದ್ ಸ್ವಲ್ಪ ಏನ್ರ ಕಷ್ಟ ಸುಖ ಹೇಳ್ಕೊಬಾರ ನೀನು. ನಮಸ್ಕಾರ. ನೋಡ್ರಿ
ಇವತ್ತ ನಂದು ಇಂಟರ್ವ್ಯೂ ತಗೋಕ್ ಬಂದಾರ. ಯಾಕೆ ಬಂದಾರಪ್ಪ ಅಂದ್ರ ಚಿಕ್ಕ ಕಲಾವಿದ ಅದನ್ರಿ, ಅದ್ 4 ಜನಕ್ ಗೊತ್ತಾಗ್ಲಿ. ಹಂಗ ಒಬ್ಬ ಡ್ರೈವರ್ ಅದನ್ರಿ, ಡ್ರೈವರ್ಗಳ್ಗ ಕಷ್ಟ ಏನಂತ ತಿಳಿಸ್ಬೇಕು ಜನಕ್ಕಂತ ಅವ್ರ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡ ಎಲ್ಲಾರ್ಗಿ ತೋರ್ಸೋ ಪ್ರಯತ್ನ ಮಾಡಕತ್ತಾರ. ಇದನ್ನ ಬೆಳ್ಸಾಕತ್ತಾರಲ್ರಿ, ಅವ್ರು ನಾವ್ ಬೆಳ್ಸೋದು ನಮ್ ಕೆಲಸ ಐತ್ರಿ. ಪ್ರತಿಯೊಬ್ರು ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮ ರಾ ಟಾಕ್ಸ್ ವಿತ್ KSR ಅಂತ ಐತ್ರಿ. ಪ್ರತಿಯೊಬ್ರು ಅವ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಜೋರ್ಲೆ ಟನ್ ಹಸಿರು ಒಂದು ಗಂಟೆ ಹೊಡ್ರಿ, ಸಪೋರ್ಟ್ ಮಾಡ್ಕೋತೀರಿ. ಇಷ್ಟ ಹೇಳಕ್ ಇಷ್ಟಪಡ್ತಾನ. ಜೈ ಕರ್ನಾಟಕ.